ಮೊನ್ನೆಯಷ್ಟೇ ತನ್ನ ಮನೆಯಲ್ಲಿ ಬರ್ಬರವಾಗಿ ಹತ್ಯೆಗೀಡಾದ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಹಂತಕರನ್ನ ಹೆಡೆಮುರಿ ಕಟ್ಟುವಲ್ಲಿ ಧಾರವಾಡ ಉಪನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಶುಕ್ರವಾರ ಫೈರೋಜ್ ಪಠಾಣ್ ಮನೆಗೆ ಬಂದ ದುಷ್ಕರ್ಮಿಗಳು ಫೈರೋಜ್ನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದರು. ಈ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಪತ್ತೆ ಮಾಡಲು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ 3 ತಂಡಗಳನ್ನು ರಚಿಸಿದರು. ಇದೀಗ ಈ ತಂಡದ ಪೊಲೀಸರು 8 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ಶಾ, ಕೈಫ್, ಗೌಸ್, ಸಮೀರ್, ಸದ್ದಾಂ ಸೇರಿದಂತೆ 8 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 5 ಕೊಲೆ ಆರೋಪಿಗಳಾಗಿದ್ದರೆ 3 ಕೊಲೆಗೆ ಸಂಚು ರೂಪಿಸಿದವರಾಗಿದ್ದಾರೆ. ಫೈರೋಜ್ನನ್ನ ಹತ್ಯೆ ಮಾಡಿದ ನಂತರ ಈ ಕೊಲೆ ಆರೋಪಿಗಳ ತಂಡ ತಲೆಮರೆಸಿಕೊಂಡಿತ್ತು. ಕೆಲವು ಆರೋಪಿಗಳನ್ನ ಧಾರವಾಡ ತಾಲೂಕಿನ ಉಪ್ಪಿನಬೆಟಗೇರಿಯ ಬಳಿ ಬಂಧಿಸಿದರೆ ಇನ್ನುಳಿದ ಆರೋಪಿಗಳನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಮೊಹಮ್ಮದ್ ಶಾ ತನ್ನ ಸಂಬಂಧಿಕರ ಮನೆಯಲ್ಲಿದ್ದಾಗ ಆತನನ್ನ ಬಂಧಿಸಲಾಗಿದೆ. ಶನಿವಾರ ತಡರಾತ್ರಿ ಎಲ್ಲ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಕರೆ ತಂದಿದ್ದು ಯಾವ ಕಾರಣಕ್ಕೋಸ್ಕರ ಇವರೆಲ್ಲ ಫೈರೋಜ್ನನ್ನ ಹತ್ಯೆ ಮಾಡಿದ್ರು ಎಂಬ ಕಾರಣವಷ್ಟೇ ಈಗ ಗೊತ್ತಾಗಬೇಕಿದೆ.